ನಗು 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 ಚಂದ್ರಬಿಂಬ ಚುಕ್ಕಿ ತಾರೆ ಚುಂಬಿಸಿ ನಗು ಏನೇ ಆದರೂನು ನೀನು ನೀನು ನಗುತ್ತಿರು. ಚಾರ್ಲಿ ಚಾಪ್ಲಿನು ತನ್ನ ನೋವನ್ನೆಲ್ಲ ಮರೆತು ಜಗವನ್ನೆಲ್ಲ ನಕ್ಕು ನಗಿಸಲಿಲ್ಲವೇ? ಏನೇ ಆದರೂ ಹೇಗೆ ಆದರೂ ನೀನು ನಗುತ್ತಿರು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು MDR ಸ್ಟುಡಿಯೋಸ್ ಕನ್ನಡ. ನಿಮ್ಮ ಮುಂದೆ ಹೆಸರಾಂತ ಹಾಸ್ಯ ಕಲಾವಿದರಾದ ಚಾರ್ಲಿ ಚಾಪ್ಲಿನ್ ಅವರ ಪರಿಚಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದರಲ್ಲಿ ಲೋಪದೋಷಗಳೇನಿದ್ದರೆ ದಯವಿಟ್ಟು ತಿಳಿಸಿ ತಿದ್ದಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಪ್ರಿಯ ಸ್ನೇಹಿತರೆ, ಅವರ ಸಂಕ್ಷಿಪ್ತ ಚರಿತ್ರೆನೊಮ್ಮೆ ನೋಡೋಣ ಬನ್ನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಶ್ವ ಚಲನಚಿತ್ರ ಕಂಡ ಮಹಾನ್ ನಟ, ನಿರ್ದೇಶಕ, ನಿರ್ಮಾಪಕ ಮತ್ತು ಸಂಭಾಷಣೆಕಾರ. ಹಾಸ್ಯ ಪಾತ್ರಗಳಲ್ಲಿ ಚಾರ್ಲಿನ್ ಹುಟ್ಟಿಸಿದ ನಗೆ, ಆ ನಗೆಯ ಅಂತರಾಳದಲ್ಲಿ ಈ ವಿಶ್ವದ ಜನರ, ಅದರಲ್ಲೂ ಬಡ ಮತ್ತು ಶೋಷಿತ ಜನಾಂಗದ ಕುರಿತಾಗಿ ಆತ ಮೂಡಿಸಿದ ಕಾಳಜಿಗಳು ಅಪ್ರತಿಮವಾದದ್ದು. ಚಾರ್ಲಿ ಚಾಪ್ಲಿನ್ ಹುಟ್ಟಿದ್ದು ವಾಲ್ವರ್ತ್ ಎಂಬ ಲಂಡನ್ನಿನ ಸಮೀಪದ ಊರಿನಲ್ಲಿ. 88 ವರ್ಷ ಬದುಕಿ 1977ರ ಕ್ರಿಸ್ಮಸ್ ದಿನದಂದು ನಿಧನರಾದರು. ಇಡೀ ವಿಶ್ವಕ್ಕೆ ಸಂತೋಷ ಕೊಟ್ಟ ಅಪರೂಪದ ವ್ಯಕ್ತಿ ಆತ. ಚಾಪ್ಲಿನ್ನಿಗೆ ಹೇಳಬೇಕೆನ್ನಿಸುತ್ತದೆ, ಚಾಪ್ಲಿನ್, ನೀನು ಯಾವ ಲೋಕದಲ್ಲಿದ್ದರೂ ಅಲ್ಲಿನ ಜನರನ್ನು ಸಂತೋಷವಾಗಿ ಇಟ್ಟಿರುವೆ ಎಂದು. ದಿ ಟ್ರಂಪ್, ಮಾಡರ್ನ್ ಟೈಮ್ಸ್, ದಿ ಗ್ರೇಟ್ ಡಿಕ್ಟೇಟರ್, ಸಿಟಿ ಲೈಟ್ಸ್, ದಿ ಸರ್ಕಸ್, ಗೋಲ್ಡ್ ರಶ್ ಮುಂತಾದ ಚಿತ್ರಗಳಲ್ಲಿ ಆತ ನಡೆದದ್ದು, ಕುಣಿದದ್ದು, ಪ್ರೇಮಿಸಿದ್ದು, ಆಟ ಆಡಿದ್ದು, ಪೆಚ್ಚನಂತೆ ನಕ್ಕಿದ್ದು, ಹೀಗೆ ಆತ ಚಿತ್ರದಲ್ಲಿ ಮಾಡಿದ್ದು ಮತ್ತು ಮಾಡದೆ ಸುಮ್ಮನಿದ್ದದ್ದು ಎಲ್ಲವೂ ಪ್ರಿಯವೋ ಪ್ರಿಯ. ಟಿಂಗ್ 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 ಅಂತ ನಡೆಯುವುದೇ ವೈಭವ, ನೋಡಲು ಖುಷಿ. ಆತನಷ್ಟು ಬಡತನಕ್ಕೆ ವೈಭವ ತಂದವರು ಉಂಟೆ? ಆತನ ಕಿತ್ತು ಹೋಗಿರುವ ಶೂ, ಹೊಳೆ ತುಂಬಿದ ಹಳೆ ಕೋಟು, ತಲೆಯ ಮೇಲಿನ ಹ್ಯಾಟು, ಕಾಲಿಗೆ ಚಕ್ರ ಕಟ್ಟಿಕೊಂಡು ಸ್ಕೇಟಿಂಗ್ ಮೂಲಕ ಚಿನಕುರುಳಿಯಂತೆ ಅಡ್ಡಾಡುವ ವೈಭವ, ಹುಡುಗಿಯನ್ನು ಪ್ರೇಮಿಸುವ ಪರಿ, ದಡಿಯನನ್ನು ಪೇಚಿಗೆ ಸಿಕ್ಕಿಸುವ ರೀತಿ, ಸಿಕ್ಕಿದವರನ್ನೆಲ್ಲ ತನ್ನ ಕೋಲಿನಲ್ಲಿ ಕುಟ್ಟಿ ಬೀಳಿಸುವ ಚೇಷ್ಟೆ, ಒಂದೇ ಎರಡೇ, ವಾವ್! ಚಾಪ್ಲಿನ್. ಜಾರ್ಜ್ ಬರ್ನಾರ್ಡ್ ಶಾ ಹೇಳುತ್ತಿದ್ದರು, ಚಿತ್ರರಂಗದಿಂದ ಹೊರಬಂದ ಏಕೈಕ ಜೀನಿಯಸ್ ಅಂದರೆ ಚಾರ್ಲಿ ಚಾಪ್ಲಿನ್. ಉಳಿದವರ ಮೇಲೆ ಅವರಿಗೆ ಸಿಟ್ಟೋ ಅಥವಾ ಅವರ ಕಾಲದಲ್ಲಿ ಚಾರ್ಲಿ ಚಾಪ್ಲಿನ್ ಅಷ್ಟು ಸಕ್ರಿಯರಿರಲಿಲ್ಲವೋ ಅಥವಾ ನಮ್ಮಂಥವರಿಗೆ ಚಾಪ್ಲಿನ್ ಹಿಡಿಸಿದ ಹುಚ್ಚಿನ ಪರಾಕಾಷ್ಠೆ ಅವರಿಗೆ ಕೂಡ ಹಿಡಿಸಿರಬಹುದು, ಶಾ ಅವರಿಗೆ ಕೂಡ ಹಿಡಿಸಿರಬಹುದು. ಅದೇನೇ ಇರಲಿ, ಆತ ವಿಶ್ವದೆಲ್ಲೆಡೆ ಆತನ ಚರ್ಯೆಯ ಮೂಲಕ ನಗುವನ್ನು, ಬದುಕಿನ ಅರ್ಥವನ್ನು, ಹೃದಯದ ಕದ ತಟ್ಟುವ ಸುಂದರತೆಯನ್ನು, ಎಲ್ಲ ಸಿದ್ಧಾಂತಗಳಿಗೂ ತಿಲಾಂಜಲಿ ಇಟ್ಟಂತೆ ಬದುಕಿನ ಸಾಮಾನ್ಯತೆಯಲ್ಲಿ ಬಿಂಬಿಸಿದವ. ತನ್ನ ನೋವೇನೇ ಇದ್ದರೂ ಇಡೀ ಜಗತ್ತನ್ನು ನಗೆಯ ಕಡಲಲ್ಲೇ ತೇಲಿಸಿದ ಮಹಾನ್ ನಟ ಚಾರ್ಲಿ ಚಾಪ್ಲಿನ್. ಇಂತಹ ಕಲಾವಿದರು ಚಿತ್ರರಂಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಚಿತ್ರರಂಗವನ್ನು ಬೆಳೆಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ, ಪ್ರಿಯ ಸ್ನೇಹಿತರೆ, ಇಂಥ ಚಾರ್ಲಿ ಚಾಪ್ಲಿನ್ ಅಂಥ ವ್ಯಕ್ತಿಗಳು ಉದಯೋನ್ಮುಖ ಕಲಾವಿದರು ಚಿತ್ರರಂಗದಲ್ಲಿ ಬಂದು ಮತ್ತೆ ಚಿತ್ರರಂಗವನ್ನು ಉನ್ನತ ಸ್ಥಿತಿಗೆ ತರಬೇಕೆಂದು ಹೇಳ್ತಾ, ಪ್ರಿಯ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಲಾ 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 ಲಲಾ.